ವಡಾರ ಊಟಿ ಕರ್ನಾಟಕ ಸ್ವಿಟ್ಜರ್ಲ್ಯಾಂಡ್ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿರುವಂಥದ್ದು. ಈ ಹಿಂದೆ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂಥ ಎಚ್.ಕೆ. ಕುಮಾರಸ್ವಾಮಿ ಕಳೆದ ಬಾರಿ ನಡೆದ ವಿಧಾನಸಭಾ ಚುನಾವಣೆ ವೇಳೆ ಅಲ್ಪ ಮತ ಅಂತರದಲ್ಲಿ ಸಿಮೆಂಟ್ ಮಂಜು ವಿರುದ್ಧ ಸೋತಿದ್ರು. ನೂತನವಾಗಿ ಶಾಸಕರಾಗಿ ಆಯ್ಕೆಯಾಗಿರುವ ಸಿಮೆಂಟ್ ಮಂಜು ಅವರ ಕಾರ್ಯವೈಖರಿ ಬಗ್ಗೆ ಕ್ಷೇತ್ರ ಜನರು ಏನಂತಾರೆ ನೋಡೋಣ ಬನ್ನಿ. ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಬಸ್ ನಿಲ್ದಾಣದಲ್ಲಿ ನಾವಿರುವಂಥದ್ದು. ನಿಮ್ಮೂರು ಅಭಿವೃದ್ಧಿ ಆಗಿದೆಯಾ? ಆಗ್ತಾ ಇದೆ. ಇನ್ನೇನಾಗಬೇಕಮ್ಮ? ಇನ್ನೂ ಕೆಲಸಗಳು ಇನ್ನೂ ಬಾಕಿ ಇದೆ, ಅದನ್ನ ಮಾಡಿದ್ರೆ ಸರಿಯಾಗುತ್ತೆ. ಅದು ಏನು ಬಾಕಿ ಇರೋ ಕೆಲಸ ಯಾವ್ಯಾವುದು? ರೋಡಿಂದ ಒಂದು ಸ್ವಲ್ಪ ಬಾಕಿ ಇದೆ. ನಮ್ಮ ಮನೆ ಹತ್ರ ಸ್ವಲ್ಪ ಒಂದು 10 ಮಾರು ಬಾಕಿ ಇದೆ. ಅದಕ್ಕೆ ಇದನ್ನ ಡಾಮರ್ ಹಾಕಿಲ್ಲ, ಅದನ್ನ ಹಾಕಿದ್ರೆ ಮುಗೀತು ಅಲ್ಲಿ ಕೆಲಸ. ಗ್ಯಾರಂಟಿಗಳೆಲ್ಲ ಸಿಗ್ತಾ ಇದಾವ? ಸಿಗ್ತಾ ಇದೆ. ಖುಷಿ ಇದೆಯಾ? ಖುಷಿ ಇದೆ. ಅಭಿವೃದ್ಧಿ ಆಗಿದೆಯಾ? ನಿಮ್ಮೂರು ಆಗ್ಬೇಕಾ? ಎಲ್ಲ ಏನು ಗಲೀಜು ನೋಡಂಗಿಲ್ಲ, ರೋಡ್ ಸರ್ ಮಾಡಿಲ್ಲ, ಏನೂ ಇಲ್ಲ. ತಿರ್ಗಡಕ್ಕೆಲ್ಲ ಮಳೆಯಲ್ಲೆಲ್ಲ ನರ್ಕ, ನೀರಿನ ಸಮಸ್ಯೆ ನರ್ಕ. ಸಕಲೇಶಪುರ ಅಭಿವೃದ್ಧಿ ಆಗಿದೆ ಮೇಡಮ್? ಅಭಿವೃದ್ಧಿ ಆಗಿರೋದು ಅಷ್ಟರಲ್ಲೇ ಇದೆ, ಇನ್ನು ಆಗಬೇಕು. ಏನಾಗಬೇಕು ಮೇಡಮ್? ಏನಾಗಬೇಕು, ಇವಾಗ ಬಸ್ ಸ್ಟ್ಯಾಂಡ್ ನೋಡಿದ್ರೇ ಗೊತ್ತಾಗ್ತಾ ಇದೆಯಲ್ಲ ಹೇಗಿರುತ್ತೆ. ಸ್ವಚ್ಛತೆ ಆಗಿರ್ಬೋದು, ಬೇರೆದು ಆಗಿರ್ಬೋದು, ಎಲ್ಲನೂ ಕೂಡ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗಿದೆಯಾ ಆ ಭಾಗದಲ್ಲೆಲ್ಲ? ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ನೀರಿಂದು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಏನಾದ್ರು ಆಗ್ಬೇಕಾ? ಹಾಗೇನು. ನಿಮ್ದು ಯಾವುದು? ಸುಳ್ಳಕ್ಕೆ ಅಭಿವೃದ್ಧಿ ಆಗಿದೆಯಾ? ಆಗಿದೆ ಎಲ್ಲ. ಇನ್ನೇನಾಗಬೇಕು? ಇನ್ನೇನು ಇಲ್ಲ. ಕುರುಡಿಯಿಂದ ನಮ್ಮ ರೋಡ್ ಎಲ್ಲ ಸ್ವಲ್ಪ ಆಗಿಲ್ಲ. ಹೆಗ್ರವಳ್ಳಿ ಅಂತ ಬರುತ್ತೆ, ರೋಡು ಏನೂ ಆಗಿಲ್ಲ, ಸ್ವಲ್ಪ ಮಾಡಿದ್ದಾರೆ ಅಷ್ಟೇ, ಕಂಪ್ಲೀಟ್ ಆಗಿ ಮಾಡಿಲ್ಲ. ಇನ್ನೇನಾಗಬೇಕು ಅಂತ ಆಗ್ರಹ ಪಡಿಸ್ತೀನಿ. ರೋಡ್ ಅಷ್ಟೇ ನಮಗೆ ಮೇನ್ ಬೇಕಾಗಿರೋದು, ರೋಡ್ ಅಷ್ಟೇ. ಏನನ್ಸುತ್ತೆ? ಚೆನ್ನಾಗಿ ಮಾಡಿದ್ದಾರೆ, ಕಾಮಗಾರಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸೈಡ್ ಎಲ್ಲ ಚೆನ್ನಾಗಿದೆ. ನಿಮ್ಮ ಸೈಡ್ ಬಿಟ್ಟು ಸುತ್ತಮುತ್ತಲೆಲ್ಲ? ಅದು ಸುತ್ತಮುತ್ತ ನಾನು ನೋಡಿಲ್ಲ, ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ. ಅಭಿವೃದ್ಧಿ ಆಗಿದೆ ನಿಮ್ಮೂರೆಲ್ಲ? ಮಾರ್ನಹಳ್ಳಿ ಎಲ್ಲ ಆಗಿದೆ. ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಆಗಿದೆ. ಇನ್ನೇನಾಗಬೇಕು ಅಂತ ಹೇಳ್ತೀವಿ? ಇನ್ನೇನು ಈಗ ಪರವಾಗಿಲ್ಲ, ಅಭಿವೃದ್ಧಿ ಆಗಿದೆ, ಸಾಕು ಸದ್ಯಕ್ಕೆ ಮಟ್ಟಿಗೆ. ಇಷ್ಟೊಂದೆಲ್ಲ ಇದು ಕಸಗಳಿದೆ, ಅದು ಯಾವ ಜವಾಬ್ದಾರಿ ತಗೊಳ್ತಾ ಇಲ್ಲ. ಮತ್ತಿನ್ನು ಅಂಗಡಿಗಳ್ದಾಗಲಿ ಮತ್ತಿನ್ನು ಬಸ್ ಸ್ಟ್ಯಾಂಡಲ್ಲಾಗಲಿ ಯಾವುದೇ ರೀತಿ ಹೇಳೋರು ಕೇಳೋರು ಯಾರೂ ಇಲ್ಲ. ಬೇಕಾಬಿಟ್ಟು ಒಂದು ಮತ್ತು ಮಳೆಗಾಲದಲ್ಲಿ ಈ ಥರ ಎಲ್ಲ ಸೀಟೆಲ್ಲ ಸೋರ್ತಾ ಇದೆ. ನಾವು ವಿಡಿಯೋ ಮಾಡಿ ಎಲ್ಲ ಹಾಕಿದ್ವಿ, ಯಾರು ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಇನ್ನೂ ಸ್ವಲ್ಪ ಅಭಿವೃದ್ಧಿಗಳು, ವಾಟರ್ಗೂ ಇದು ನೀರಿನ ಸಮಸ್ಯೆ ಎಲ್ಲ ಇದೆ, ಅದೆಲ್ಲ ಅಭಿವೃದ್ಧಿ ಆದರೆ ಇನ್ನೂ ಒಳ್ಳೆಯದು. ಅವರ ಕಾರ್ಯವೈಖರಿ ಅಭಿವೃದ್ಧಿ ಕೆಲಸಕ್ಕೆ ನೀವೆಷ್ಟು ಮಾರ್ಕ್ಸ್ ಕೊಡ್ತೀರಾ? 10ಕ್ಕೆ 9 ಮಾರ್ಕ್ಸ್ ಕೊಡ್ತೀನಿ. ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಸಕಲೇಶಪುರ ಪಟ್ಟಣದಲ್ಲಿದ್ವಿ. ಸಾಕಷ್ಟು ಜನ ಸ್ಥಳೀಯರಿದ್ದಾರೆ, ಸ್ಥಳೀಯರಿಗೆ ಮಾತಾಡ್ತಾ ಹೋಗ್ತೀನಿ. ಶಾಸಕರ ಕೆಲಸ ಕಾರ್ಯಗಳು ಸಮಾಧಾನ ಇದೆಯಾ? ಇಲ್ಲಿ ಸಮಾಧಾನ ಇದೆ, ತುಂಬ ಸಮಾಧಾನ ಇದೆ ಅಂದರೆ ಏನೇನು, ಯಾವ ಕೆಲಸ ಕಾರ್ಯಗಳ ಬಗ್ಗೆ ಸಮಾಧಾನ ಇದೆ? ಎಲ್ಲ ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ, ನಮಗೆ ತುಂಬ ಖುಷಿ ಇದೆ. ಶಾಸಕರು ನಮಗೆ ಉತ್ತಮವಾಗಿ ಸ್ಪಂದಿಸ್ತಾರೆ, ಅದು ಮೇಯ್ನು. ಎಲ್ಲ ಜನರಿಗೂ ಎಲ್ಲ ಜನಾಂಗದವ್ರಿಗೂ ಸಿಕ್ಕಿ ಅವ್ರದ್ದು ಕುಂದುಕೊರತೆ ಏನೇ ಇದ್ರೂ ಕೇಳಿ ಅದಕ್ಕೆ ಉತ್ತಮವಾದ ಆಡಳಿತವನ್ನು ಇಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹೈವೇ ರೋಡು ಒಳ್ಳಳ್ಳಿ ಟು ಇದು ಕೆಂಪೇಗೌಡರವರೆಗೂ ರೋಡ್ ಆಗಿದೆ ಹೊಸದಾಗಿ. 10 ಕೋಟಿ ರೋಡಿನ ಕೆಲಸ ತಂದಿದ್ದಾರೆ, ಕೆಲಸ ಆಗ್ತಾ ಉಂಟು. ಮತ್ತು ಚರಂಡಿ ಸಕಲೇಶಪುರದಲ್ಲಿ ನಗರಗಳಲ್ಲಿ ಚರಂಡಿ ವ್ಯವಸ್ಥೆ ಆಗ್ತಿದೆ, ಚೆನ್ನಾಗಿ ಕೆಲಸ ಮಾಡ್ತೀವಿ. ಜನಸಾಮಾನ್ಯರಿಗೆ ಸಾಮಾನ್ಯವಾಗಿ ಸಿಗುವಂಥ ಶಾಸಕರು ನಮ್ಮ ಶಾಸಕರು. ಈ ಥರ ಶಾಸಕರು ಎಲ್ಲೂ ನಾವು ಕಂಡಿಲ್ಲ, ಮುಂದೆ ಕಾಣೋಕ್ಕೆ ಸಾಧ್ಯನೂ ಇಲ್ಲ. ನಿಮ್ಮ ಶಾಸಕರು ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10 ಮಾರ್ಕ್ಸ್ಗೆ ನಾವು 10 ಮಾರ್ಕ್ಸ್ ಕೊಡೋಕ್ಕೂ ನಾವು ಇಷ್ಟಪಡ್ತೀವಿ ಸರ್. ಯಾಕೆಂದರೆ ಅವರು ಸಾಮಾನ್ಯರಲ್ಲಿ ಸಾಮಾನ್ಯರು. ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಸಕಲೇಶಪುರ ಪಟ್ಟಣದ ಆಜಾದ್ ರಸ್ತೆಯಲ್ಲಿ ನಾವಿರುವಂಥದ್ದು. ಇಲ್ಲಿ ಮಳೆ ಬಂತಂದರೆ ಸಾಕಷ್ಟು ಹೇಮಾವತಿ ನದಿಯಿಂದ ನೀರು ಹರಿದು ಇಲ್ಲಿ ಬಂದು ಸಾಕಷ್ಟು ತೊಂದರೆ ಆಗುತ್ತೆ ಸರ್. ಈ ಬಗ್ಗೆ ಹಲವು ಬಾರಿ ನಾವು ಇದು ಮಾಡಿದ್ದೀವಿ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಇದರ ಭಾಗ ಈಗ ಏನಿದೆ ಈ ಭಾಗದಲ್ಲಿ ಇದು ಹೇಮಾವತಿ ಮುಳುಗಡೆಗೆ ಗುರುತಿಸಿದಂತಹ ಜಾಗ. ಈ ಮುಳುಗಡೆಗೆ ಅಧಿಕಾರಿಗಳು ಈ ಹಿಂದೆ ಏನು ಮಾಡಿದ್ದಾರೆ, ಗುರುತಿಸಿದ್ದಾರೆ, ಅದನ್ನು ಸ್ವಾಧೀನಪಡಿಸ್ಕೊಂಡಿರಲಿಲ್ಲ. ಅದು ಈಗೇನಾಗಿದೆ, ಲೇಔಟ್ ಆಗಿಬಿಟ್ಟು ಮಾರ್ಪಾಡಾಗಿದೆ. ಈ ಏನು ಎಡಭಾಗದಲ್ಲಿದೆ ಅವರು 20 ರಿಂದ 30 ಅಡಿ ಮಣ್ಣು ಹಾಕಿರೋದ್ರಿಂದ ನೀರು ಮೊದಲು ವಿಶಾಲವಾಗ್ಬಿಟ್ಟು ಹರಿತಿತ್ತು. ಈಗೇನಾಗಿದೆ ಅದು ಒಂದು ಸೈಡ್ಗಾಗಿ ಸೀದಾ ಬಂದ್ಬಿಟ್ಟು ಆಜಾದ್ ರೋಡ್ ಕಡೆಗೆ ಹೊಡಿತಿದೆ.
ಸಕಲೇಶಪುರ ವಿಧಾನಸಭಾ ಕ್ಷೇತ್ರ ಬಾಳುಪೇಟೆಯಲ್ಲಿ ನಾವಿರುವಂಥದ್ದು. ಈಗ ಈ ಸರ್ವಿಸ್ ರಸ್ತೆ ಆಗಬೇಕು ಅಂತ ಬಾಳುಪೇಟೆ ಗ್ರಾಮಸ್ಥರು ಆಗ್ರಹ ಪಡಿಸ್ತಾರೆ. ಸುಮಾರು 16 ಜನ ಮೃತಪಟ್ಟಿದ್ದಾರೆ. ಏನೆಲ್ಲ ಅವಘಡ ಸಂಭವಿಸಿದೆ? ಎಲ್ಲದಕ್ಕಿಂತ ಕಳಪೆಯಾಗಿ ರಸ್ತೆ ಕಾಮಗಾರಿ ಆಗಿದೆ ಅಂದರೆ ನಮ್ಮ ಸಕಲೇಶಪುರ ಹೆದ್ದಾರಿನೇ. ಮತ್ತು ಈ ಟೋಲ್ ನಿರ್ಮಾಣ ಮಾಡಿದ್ದಾರೆ ಬೈರಾಪುರದಲ್ಲಿ, ಅದು ತೀರಾ ಬಡವರಿಗೆ ಹೊರೆಯಾಗಿದೆ. ಆ ಟೋಲ್ ನಿರ್ಮಾಣ ಮಾಡಿ ಲೋಕಲಲ್ಲಿ ಓಡಾಡೋರ್ಗು ಸಮಸ್ಯೆ ಆಗಿದೆ. ಮತ್ತು ಇಲ್ಲಿ ಸರ್ವಿಸ್ ರೋಡ್ ಇಲ್ಲ. ಬಾಳುಪೇಟೆಯಿಂದ JP ನಗರ, ಚಿಕ್ಕನಹಳ್ಳಿ, ನಿಡ್ನೂರ್ವರೆಗೂ ಸರ್ವಿಸ್ ರಸ್ತೆ ಬೇಕೇ ಬೇಕು. ಯಾವುದೇ ಥರ ಒನ್ ವೇಲ್ ಓಡಾಡ್ತಿರೋ ವೆಹಿಕಲ್ಗಳನ್ನ ಆದಷ್ಟು ನೋಡ್ತಾ ಇರ್ಬೋದು ನೀವು. ಈ ಲಾರಿ ಒನ್ ವೇಲ್ ಬರ್ತಾ ಇರೋದು, ಹೈವೇ ವೆಹಿಕಲ್ಗಳು ಜಾಸ್ತಿ ಒನ್ ವೇಲ್ ಓಡಾಡ್ತವೆ. ಅಭಿವೃದ್ಧಿ ಆಗಿದೆ. ಹಿಂದೇನೋ ಇದ್ದವರು ಮಾಡಿದ್ದಾರೆ. ಆನೆ ಪರಿಹಾರ ಒಂದು ಆಗಿಲ್ಲ. ಆನೆ ಕಾರಿಡಾರ್ ಮಾಡ್ತೀವಿ ಅಂತಾರೆ, ಆನೆನ ದೂರದಿಂದ ಕಳಿಸ್ಕೊಡ್ತೀವಿ ಅಂದರೆ ಆನೆದೊಂದು ಪರಿಹಾರ ಆಗಿಲ್ಲ. ಆನೆದೊಂದು ಪರಿಹಾರ ಆಗಬೇಕು. ಅದು ಬಿಟ್ಟರೆ ಹಿಂದೆ ಇದ್ದವರು ಮಾಡಿದ್ದಾರೆ, ಈಗಿದ್ದವರು ಸಾಧಾರಣ ಮಟ್ಟಿಗೆ ಕೆಲಸ ಮಾಡ್ತಿದ್ದಾರೆ. ಸರ್, ಇನ್ನೂ ಅಭಿವೃದ್ಧಿ ಆಗಬೇಕಾಗಿರೋದು ಇದೆ. ಮತ್ತು ಈಗ ಇವರು ರಾಜಸ್ಥಾನ ಹೇಳ್ದಂಗೆ ಇಲ್ಲಿ ಡಾಂಬರ್ ರಸ್ತೆ ಈಗ ಸುಮಾರು ವರ್ಷದಿಂದಲೂ ಹಂಗೆ ಇತ್ತು, ಅದನ್ನು ಕೆಲಸ ಆಗಿದೆ. ಅದೊಂದು ಒಳ್ಳೆ ಕೆಲಸನೇ. ಇಲ್ಲಿ ಏನಾದರೂ ಪಕ್ಷಾತೀತವಾಗಿ ಕೆಲಸ ನಡೆಯುತ್ತೆ. ಆದರೆ ಏನು ಅಂತ ಹೇಳಿದ್ರೆ ಕೆಲವು ರಾಜಕೀಯ ಇದರಿಂದಾಗಿ ಎಲ್ಲ ಹಿನ್ನಡೆ ಆಗಿದೆ. ಇವಾಗ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಇಲ್ಲಿ ಸಾವು ನೋವುಗಳು ನಿಲ್ಲಬೇಕು. ಬಾಳುಪೇಟೆ ಅಭಿವೃದ್ಧಿ ಆಗಬೇಕಂದ್ರೆ ಎಲ್ಲರೂ ಹೋಗ್ಬಿಟ್ಟು ಎಲ್ಲರೂ ಇದು ಮಾಡಿ. ಮೈನ್ ಅಂದರೆ ಕಾಮಗಾರಿ ಇದು ಕಾಡಾನೆ ಸಮಸ್ಯೆ ಈಗ ಮುಖ್ಯವಾಗಿರೋದು. ಇಲ್ಲಿ ಸುತ್ತಮುತ್ತ ಮಾನವ ಮತ್ತು ಕಾಡಾನೆ ಸಂಘರ್ಷ ಇರೋದು. ಅದ್ರ ಬಗ್ಗೆ ಸ್ವಲ್ಪ ಸರ್ಕಾರ ತಲೆಕೆಡಿಸ್ಕೊಂಡು ಮಾಡಬೇಕಷ್ಟೇ. ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಇರೋದ್ರಿಂದ ಇಲ್ಲಿ ಅನಾಹುತಗಳು ಜಾಸ್ತಿ ಆಗೋದ್ರಿಂದ 108 ಬೇಕು ಪ್ರಮುಖವಾಗಿ. ಅದಿಲ್ಲ, ಅವಶ್ಯಕತೆ ಇಲ್ಲ. ಇಲ್ಲಿ ಪ್ರೈವೇಟ್ ಯಾರೋ 108 ನಡೆಸ್ತಾರೆ. ಅವನಿಗೆ ಸಂಬಂಧಪಟ್ಟ ಪ್ರೈವೇಟ್ ಹಾಸ್ಪಿಟ್ಲಿಗೆ ಅವನು ಕಮಿಷನ್ಗಾಗಿ ಅಲ್ಲಿಗೆ ಹೋಗ್ತಾನೆ. ಅವ್ರು ಹೇಳಿದ ಕಡೆಗೆ ಹೋಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಇದೆ. ಮೊದಲನೇದಾಗಿ 108 ಬೇಕು ಇಲ್ಲಿಗೆ. ಇಲ್ಲಿ ನೋಡಿ, ಅರಸುನಗರ, JP ನಗರ, ಅಯೋಧ್ಯೆ ನಗರ, ಚಿಕ್ಕನಹಳ್ಳಿ ಇಷ್ಟೆಲ್ಲ ಊರಿದೆ. ತುಂಬ ದೊಡ್ಡ ಊರಿದು ನೋಡಿ. ಇಂಥ ದೊಡ್ಡ ಊರಿಗೆ ನಮಗೆ ಸರ್ವಿಸ್ ರೋಡ್ ಕೊಟ್ಟಿಲ್ಲ. ಹಾಸನ ಹತ್ತತ್ರ ಅಲ್ಲಿ ಸಣ್ಣ ಹಳ್ಳಿ, ಅಲ್ಲಿಗೆ ಸರ್ವಿಸ್ ರೋಡ್ ಕೊಟ್ಟಿದ್ದಾರೆ. ಇಲ್ಲಿ ಆಪೋಸಿಟ್ ಹೋಗ್ತಾವ್ರೆ. ಯಾಕೆಂದರೆ ಹೋಗಿಲ್ಲ ಅಂದ್ರೆ ವಿಧಿ ಇಲ್ಲ, ಇಲ್ಲಾಂದ್ರೆ 5 ಕಿಲೋಮೀಟ್ರ್ ಬಳಸ್ಕೊಂಡು ಬರಬೇಕು. ಹಂಗಾಗಿ ಇಲ್ಲಿ ನಮಗೆ ಮೇಯ್ನ್ ಆಗಿ ಸರ್ವಿಸ್ ರೋಡ್ ಕೊಡಬೇಕು. ಸಕಲೇಶಪುರ ವಿಧಾನಸಭಾ ಕ್ಷೇತ್ರ ಬಾಗೆ ಗ್ರಾಮದಲ್ಲಿ ನಾವಿರುವಂಥದ್ದು. ಈ ಬಾಗೆ ಗ್ರಾಮ ಅಭಿವೃದ್ಧಿ ಆಗಿದೆಯೋ ಇಲ್ವೋ? ಆಗಿಲ್ಲ ಅಂದ್ರೆ ಏನು? ಯಾವ ರೀತಿ ಅಭಿವೃದ್ಧಿ ಆಗಿಲ್ಲ? ಯಾವ್ದು ರಸ್ತೆ ಯಾವುದು ಸರಿ ಇಲ್ಲ. ಮುಖ್ಯವಾಗಿ ಅಂಡರ್ ಪಾಸ್ ಆಗಬೇಕಿತ್ತು. ಸುಮಾರುಗಳು ಆಕ್ಸಿಡೆಂಟ್ಗಳು ಆಗ್ತಾ ಇದೆ. ರೋಡ್ ಕೆಲಸನೇ ಡಬಲ್ ಹೈವೇ ಅಂತ ಮಾಡಿದ್ದಾರೆ ಹೊರತು ಕೆಲಸಗಳಾಗಿಲ್ಲ. ಒಂದು ಬೈಪಾಸ್ ಸಿಕ್ಕಿದ್ರೆ ನಮಗೆ, ಅಂಡರ್ ಪಾಸ್ ಸಿಕ್ಕಿದ್ರೆ ಇಲ್ಲಿಂದ ಆ ಕಡೆ ಬಳಸ್ಕೊಂಡು ಹೋಗ್ಬೋದಿತ್ತು. ಸರ್ಕಲ್ ಆಗ್ಬಿಟ್ಟು ಭಾಳ ಕಷ್ಟ ಆಗಿದೆ. MLA ಅವರಿಗೆ 10 ಮಾರ್ಕ್ಸ್ಗೆ ನೀವೆಷ್ಟು ಮಾರ್ಕ್ಸ್ ಕೊಡ್ತೀರಾ ಅವ್ರ ಕೆಲಸ ಕಾರ್ಯಗಳಿಗೆ? ಸರ್, ಅವ್ರ ಕೆಲಸನೇ ಏನು ಮಾಡಿಲ್ಲ ಸರ್. ಅವ್ರು ನಮ್ಮ ಮಾಜಿ MLA ಅವರೇ ಕೆಲಸ ಮಾಡಿರೋದು. ಆ ಕೆಲಸನೇ ಇವರು 10 ಮಾರ್ಕ್ಸ್ಗೆ ಇವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಿರ್ತಾವೆ? ಒಂದು ಸರ್, ಒಂದು. ಆಮೇಲೆ ಸಕಲೇಶಪುರ ವ್ಯಾಪ್ತಿಯಲ್ಲಿ ಇವತ್ತು ಕಾಡಾನೆ ಸಮಸ್ಯೆ ಭಾರಿ ವಿಪರೀತವಾಗಿ ಜನಗಳಿಗೂ ಮತ್ತು ಆನೆಗಳಿಗೂ ಸಂಘರ್ಷ ನಡೀತಾ ಇದೆ. ಅದನ್ನ ಇತ್ಯರ್ಥ ಮಾಡೋದ್ರಲ್ಲಿ ಇವತ್ತಿನ ಶಾಸಕರು ವಿಫಲರಾಗಿದ್ದಾರೆ. ಕಳೆದ ಬಾರಿ 362 ಕೋಟಿ ರೂಪಾಯಿ ಹಣ ಎತ್ತಿನ ಯೋಜನೆ, 10 ವರ್ಷದಲ್ಲಿ ಎತ್ತಿನ ಹೊಳೆ ಯೋಜನೆಯಲ್ಲಿ ರಸ್ತೆ ಕಾಮಗಾರಿನ HK ಕುಮಾರಸ್ವಾಮಿ ಅವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನನಗೆ ಮನೆ ಆಗಬೇಕು, ಮನೆ ಆಗಲೇಬೇಕು. ಯಾಕಂದರೆ ನಾನು ಬಂದು 40 ವರ್ಷದಿಂದ ನನಗೆ ಯಾವುದೊಂದು ಮನೆ ಪಂಚಾಯತಿಯಿಂದ ಯಾವುದೊಂದು ಉಪಕಾರ ನನಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ವಿಷಯ ತಿಳಿಸಿಲ್ಲ ನೀವು? ಎಲ್ಲ ತಿಳಿಸಿದ್ದೀವಿ, ಪಂಚಾಯತಿಗೆ ಹೋಗಿ ಬಂದ್ವಿ, ಅರ್ಜಿ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ನನಗೆ ಯಾವುದೂ ಅಭಿವೃದ್ಧಿ ಆಗಿಲ್ಲ. ಸಾಧಾರಣ ನಮ್ಮ MLA ಅಂತೂ 190 ಭಾಗ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಶಾಸಕರು, ಹೊಸ ಶಾಸಕರಿಗೆ 10 ಮಾರ್ಕ್ಸ್ಗೆ ತಾವೆಷ್ಟು ಮಾರ್ಕ್ಸ್ ಕೊಡ್ತೀರಾ? ಸರ್, 10ಕ್ಕೆ 9 ಮಾರ್ಕ್ಸ್ ಕೊಡ್ತೀನಿ ಸರ್. ಸಕಲೇಶಪುರ ವಿಧಾನಸಭಾ ಕ್ಷೇತ್ರ ಆಲೂರು ತಾಲೂಕಿನ ಮೂಡ್ನಳ್ಳಿ ಗ್ರಾಮದಲ್ಲಿ ಇರೋಂಥದ್ದು. ನಾವು ಎಷ್ಟು ವರ್ಷದಿಂದ ಈ ಮೂಡ್ನಳ್ಳಿ ಗ್ರಾಮಕ್ಕೆ ರಸ್ತೆ ಇಲ್ಲ? ತುಂಬ ವರ್ಷದಿಂದನೂ ಇಲ್ಲ. ಯಾಕಂತಂದ್ರೆ ಬರ್ತಾರೆ, ಇಲ್ಲಿ ಎಲೆಕ್ಷನ್ ಇದ್ದಾಗ ಮಾತ್ರ ಓಟ್ ಕೇಳ್ತಾರೆ, ಓಟ್ ಮಾಡಿಸ್ಕೊಳ್ತಾರೆ, ಹೋಗ್ತಾರೆ. ಮಾರನೇ ದಿನ ಬಂದರೆ ಈ ಥರ ಮಾಡ್ತೀವಿ, ರೋಡ್ ಮಾಡ್ತೀವಿ ಅಂತ ಹೇಳ್ತಾರೆ. 1 ವರ್ಷ 2 ವರ್ಷ ಆದರೂ ರೋಡ್ ಮಾಡಲ್ಲ. ಯಾರಾದರೂ ಪ್ರೆಗ್ನೆಂಟ್ ಆದರೂ, ಹೆಣ್ಮಕ್ಳು ಪ್ರೆಗ್ನೆಂಟ್ ಆದ್ರೂ ಹಾಸ್ಪಿಟಲ್ ಕರ್ಕೊಂಡು ಹೋಗೋಕ್ಕೂ ಕಷ್ಟ ಆಗುತ್ತೆ. ನಮ್ಮೂರಿನಲ್ಲಿ ಬಗೂರು ಹುಕುಮಿಂದ ಜಮೀನುಗಳಾಗಿದ್ದಾವೆ. 2004ನೇ ಇಸ್ವಿಲಿ ತಹಶೀಲ್ದಾರರು ಸಾಗುವಳಿ ಚೀಟಿನ ಇಶ್ಯೂ ಮಾಡ್ಯವ್ರೆ. ಅಲ್ಲಿಂದ ಇಲ್ಲಿವರೆಗೂ ಒಂದು ಪಾಣಿ ಮಾಡಿಕೊಡೋಕೆ ಆಯ್ತಲ್ಲ ತಾಲೂಕು ಆಫೀಸಲ್ಲಿ. ನಾವು ಈಗ ಹಾಲಿ ಇರೋ MLA ಸಿಮೆಂಟ್ ಮಂಜು ಅವ್ರ ಹತ್ರಕ್ಕೆ ಹೋಗಿ ಮನವಿ ಮಾಡ್ಕೊಂಡು ಯಾರು ತಿಳಿಸೋದು ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಂತ ಆಗಿಲ್ಲ. ಅವ್ರು ಏನಿದ್ರು ದುಡ್ಡು ಲಕ್ಷ ಸುರಿತೀವಿ ಅಂತ ಅಂದ್ರೆ ಕೆಲಸ ಆಯ್ತವೆ, ಇಲ್ಲ ಅಂತಂದ್ರೆ ಇಲ್ಲವೇ ಇಲ್ಲ. ರೋಡ್ ಕೆಳಗೆ ಹೋದ್ರೆ ರೋಡ್ ಚೆನ್ನಾಗಿ ಹೋರಿ ಅಂತಾರೆ. ಒಂದು ಬೈಕ್ ಹೋಗಲ್ಲ, ಕಾರ್ ಹೋಗಲ್ಲ. ಏನಣ್ಣ, ಒಂದು ರೋಡ್ ಮಾಡ್ಕೊಡಕ್ಕಾಗಲ್ಲ MLA ಅವ್ರ ಕೈಲಿ? ಏನು ಕಣ ಓಟ್ ಹಾಕೋದು? ಏನು ಹಾಕಣ ಹೇಳು? ದಳದಿಂದ ಕಾಂಗ್ರೆಸ್ಸಿಗೆ ಹೋಗ್ತೀರಿ, ಕಾಂಗ್ರೆಸ್ಸಿಂದ BJPಗೆ ಹೋಗ್ತೀರಿ. ನಾವೇನು ಮಾಡೋಣ?
ಇಲ್ಲಿ ಹಳ್ಳಿ ಮನೆಯಲ್ಲಿ. ಮೇಡಮ್ ಏನಾಗಿದೆ ಸಮಸ್ಯೆ? ಸಮಸ್ಯೆ ರೋಡೇ ಸರಿ ಇಲ್ಲ, ವಯಸ್ಸಾದರಂತೂ ಬರೋಕ್ಕೆ ಆಗಲ್ಲ, ಇನ್ನು ಪ್ರೆಗ್ನೆಂಟ್ ಇರೋರು ಕರ್ಕ ಬರೋದೇ ಕಷ್ಟ, ಇನ್ನು ಮಕ್ಳು ಸ್ಕೂಲಿಗೆಲ್ಲ ಹಿಂಸೆ ಆಗ್ತಾ ಇದೆ. ಏನೆಲ್ಲ ಸಮಸ್ಯೆ ಇದೆ ಈ ಗ್ರಾಮದಲ್ಲಿ? ನಮಗೆ ಸ್ಕೂಲ್ ವ್ಯಾನ್ ಬರಲ್ಲ, ನಾವು ಡೈಲಿ ನಡಿಬೇಕು. ನನ್ನ ತಮ್ಮ ಚಿಕ್ಕ ಚಿಕ್ಕ ಮಕ್ಳು ಇದೀವಿ, ಅವರೆಲ್ಲ ನೆಟ್ಕೊ ಬರ್ಬೇಕು. ಹಿಂಗೆ ಆದ್ರೆ ನಾವು ನೆಕ್ಸ್ಟ್ ಸಲಿಂದ ಓಟೇ ಹಾಕಲ್ಲ. ಬಾಳಿಂಗ್ನಳ್ಳಿಯವ್ರು ಯಾಕೆ ಓಟ್ ಹಾಕಿಲ್ಲ ಅಂದ್ರೆ ನಾವು ಇದೇ ರೀಸನ್ ಹೇಳೋದು. ಇಲ್ಲಿಂದ ರೋಡ್ ನೀವು ಹೋಗ್ಬೋದು, ಆ ಕಡೆಯಿಂದ ವ್ಯಾನ್ ಬಂದ್ರೆ ಒಂದಕ್ಕೊಂದು ನಾವು ಸೈಡ್ ಕೊಡಕ್ಕಾಗಲ್ಲ. ಇಲ್ಲ ಕೆಳಗಡೆ ಹೋಗ್ಬೇಕು ಅಂತ ಚರಂಡಿ ಒಳಗೆ ಹೋಗ್ಬೇಕು, ಅಥವಾ ನಾವೆಲ್ಲ ಸೈಡಲ್ಲಿ ನಿಂತ್ಕೋಬೇಕು, ವಾಪಸ್ ರಿಟರ್ನ್ ಬರಬೇಕು. ಯಾವ ವ್ಯವಸ್ಥೆನೂ ಸರಿ ಇಲ್ಲ. ಒಂದೇನಪ್ಪ ಅಂತಂದ್ರೆ ನಮ್ಮ ಬಾಳಿಗ್ನಳ್ಳಿಗೆ ಎಲೆಕ್ಷನ್ ಅವಶ್ಯಕತೆನೇ ಇಲ್ಲ, ಅದನ್ನ ಬಹಿಷ್ಕಾರ ಮಾಡ್ಬಿಡ್ತೀವಿ. ನಮಗೆ ಎಲೆಕ್ಷನ್ ಅವ್ರು ಬರೋ ಅವಶ್ಯಕತೆ ಇಲ್ಲ. ನಾನೇ ಗಲಾಟೆ ಇದೆ, ರೋಡ್ ಸರಿ ಆಗ್ಬೇಕು. ನಮ್ಮ ಊರೊಳಗೆ ಸುಮಾರು ಕೆರೆಗಳೆಲ್ಲ ಇದಾಗಿದೆ, ಅದನ್ನೆಲ್ಲ ನೋಡ್ಬೇಕು. ನೀವು ಊರೊಳಗೆಲ್ಲ ಬಂದ್ಬಿಟ್ಟು ನೋಡಿ. ನಾವು ಇಲ್ಲಿ ಊರ್ ಬಾಗ್ಲಲ್ಲಿ ಬಂದಿದ್ವಿ. ರೂಟ್ ಪುಟ ಏನ್ ಸಮಸ್ಯೆ ಇದೆ ಇಲ್ಲಿ ಗ್ರಾಮದಲ್ಲಿ? ಇಲ್ಲಿ ನಡ್ಕ ಬರ್ಬೇಕಾದ್ರೆ ಆನೆಗಳೆಲ್ಲ ಹೋಗ್ತವೆ, ವ್ಯಾನ್ ಬಂದ್ರೆ ಉಣ್ಕೊಳ್ಳುತ್ತೆ, ಇದ್ಕೊಂಡು ರೋಡ್ ಮಾಡಿಸ್ಕೊಡ್ಬೇಕು ಅಂತಾರೆ ಸರ್. ಯಾರು ಬರಲ್ಲ, ಗೆದ್ದು ಇಷ್ಟ ದಿನ ಆಯ್ತು, ಒಂದಿನನು ಯಾರು ಬಂದು ಗೆಲ್ಲವರೆಗೂ ಮಾತ್ರ ಬರ್ತಾರೆ, ಓಟ್ ಕೇಳ್ಬೇಕಾದ್ರೆ ಮಾತ್ರ ಬರ್ತಾರೆ. ಓಟ್ ಗೆದ್ದಾದ್ಮೇಲೆ ಒಬ್ರು MLA ಊರೊಳಗೆ ಬಂದು ನೋಡಿಲ್ಲ, ನಿಮ್ ಸಮಸ್ಯೆ ಏನು ಅಂತ ಕೇಳಿಲ್ಲ. ಏನ್ ಸಮಸ್ಯೆ ಆಗಿದೆ? ಆನೆಕಟ್ಟ ಇಲ್ಲಿ ಬಸ್ ಸ್ಟಾಪ್ ಕೊಡಲ್ಲ ಅಲ್ವಾ, ಅಲ್ಲೆಲ್ಲ ಇದು ಗಂಜಲದ ನೀರು ಬರ್ತವೆ. ರೋಡ್ ಬೇಕಷ್ಟೇ, ನಾವು ಮುಂದಿಂದ ಓಟ್ ಹಾಕಲ್ಲ. ಸರ್ವೆಗೆ ಕಟ್ಟಿದ್ರು, ಸರ್ವೆಗೆ ಬರೀ ಅಧಿಕಾರಿಗಳು ಲಂಚದ ಒಂದು ಬಿಟ್ರೆ ಇನ್ನೇನು ಸರ್ವೆನೂ ಮಾಡ್ಕೊಡ್ತಾ ಇಲ್ಲ, ಏನೂ ಮಾಡ್ತಿಲ್ಲ ಸರ್. ಅಂದ್ರೆ ತಾಲೂಕ್ ಆಫೀಸಲ್ಲಾಗ್ಲಿ ಎಲ್ಲಾಗ್ಲಿ ಏನು ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಸರ್. ಏನು ಸ್ಪಂದಿಸ್ತಾನೆ ಇಲ್ಲ. ನಾವು ಎಷ್ಟು ಸರಿ ಅರ್ಜಿ ಕೊಟ್ಟರು ನಮ್ಮ ಇದನ್ನ ತಗೊಳ್ತಾನೆ ಇಲ್ಲ. ಇನ್ನು ಹೊಸದಾಗಿ ಶಾಸಕರು ಆಯ್ಕೆ ಆಗಿದ್ದಾರೆ, ಸಿಮೆಂಟ್ ಮಂಜು ಅವರು. ಆ ಶಾಸಕರ ಗಮನಕ್ಕೆ ಈ ವಿಷಯಗಳೆಲ್ಲ ತಂದಿದ್ದೀರಾ ಇಲ್ವೋ? ತುಂಬಾ ಸರಿ ತಂದಿದ್ದೀವಿ, ಬಟ್ ಅವರು ಇದುವರೆಗೂ ನಮ್ಮ ಊರಿಗೆ ಬಂದಿಲ್ಲ. ಬರ್ತೀವಿ ಅಂತಾರೆ, ಬಂದಿಲ್ಲ. ಮತ್ತೆ ಇನ್ನು ಅಕ್ಕಪಕ್ಕದ ಊರುಗಳಿಗೆ ಬರ್ತಾರೆ, ಹಂಗೆ ಹೋಗ್ತಾರೆ. ಇದುವರೆಗೂ ನಮ್ಮೂರಿಗೆ ಯಾವುದೇ ಇದಕ್ಕೂ ಕರೆದ್ರು ಬಂದಿಲ್ಲ. ನಾವು ಕಲ್ಲು ಕೆರೆಯಕ್ಕಾಗಲ್ಲ, ಬಿದ್ದು ಎದ್ದು ಹೋಗ್ತೀವಿ. ಮಜ್ಜಿಂದ ಹೋಗ್ಬೇಕಾರೆ ವೆಹಿಕಲ್ ಓಡಾಡೋದು ಕಮ್ಮಿ, ಇದು ಆಟೋ ಬರೋದಾದ್ರೆ ಜಾಸ್ತಿ ಕೇಳ್ತಾರೆ, ಕಲ್ಲು ರೋಡು ಬರಲ್ಲ ಅಂತ ಭಾರಿ ಹಿಂಸೆ ಆಯ್ತು. ಏನೆಲ್ಲ ಸಮಸ್ಯೆ ಇದೆ ಗ್ರಾಮ? ಸಮಸ್ಯೆ ಬೈಕ್ ಓಡ್ಸೋಕ್ಕಾಗಲ್ಲ, ನೋಡಿ ಕಲ್ಲೆಲ್ಲ ಇದ್ದಿದ್ದಾವೆ, ಆಗಲ್ಲ. ಆನೆ ಗಲಾಟೆ ಬೋರ್ಡ್ ಹಾಕಿದ್ದಾರೆ, ಆನೆ ಇಲ್ಲ ದ್ವಾರ ತೊಳಿ ಬರ್ತವೆ, ಇಲ್ಲೇ ನುಗ್ತವೆ, ಇಲ್ಲ ಹೋಯ್ತವೆ. ಏನು ಪರಿಹಾರ ಬರ್ತಾರೆ ನೋಡ್ತಾರೆ, ಹಂಗೆ ಹೋಯ್ತಾರೆ. ಶಾಸಕರಿಗೆ ಏನಾಗಬೇಕು ಅಂತ ಆಗ್ರಹ ಪಡಿಸ್ತೀರಾ? ನಮಗೆ ರೋಡ್ ಬೇಕು, ನೀರಿನ ವ್ಯವಸ್ಥೆ ಬೇಕು, ಎಲ್ಲ ವ್ಯವಸ್ಥೆನೂ ನಮ್ಮೂರಲ್ಲಿ ಯಾವುದು ಏನೂ ಇಲ್ಲ. ಎಲ್ಲ ಕಡೆನೂ ಎಲ್ಲ ವ್ಯವಸ್ಥೆನೂ ಐತೆ, ನಮ್ಮೂರಲ್ಲಿ ಮಾತ್ರ ಯಾವ ವ್ಯವಸ್ಥೆನೂ ಇಲ್ಲ, ಎಂಥದ್ದು ಇಲ್ಲ. ನಮಗೆ ಮಕ್ಕಳು ಸ್ಕೂಲ್ ಕಳ್ಸೋಕ್ಕೂ ಆಗಲ್ಲ. ಆಮೇಲೆ ಬೀಳ್ತಾರೆ, ಹೇಳ್ತಾರೆ, ಬೈಕಲ್ಲಿ ಹೋಗೋರೆಲ್ಲ ಬಿದ್ದು ಎದ್ದು ಹೋಯ್ತಾ ಇರ್ತಾರೆ. ಹಂಗಾಗಿ ಸಖತ್ ಕಷ್ಟ ಆಗಿದೆ ಮಕ್ಳು ಸ್ಕೂಲಿಗೆ ಕಳ್ಸೋಕ್ಕೆಲ್ಲ. ವ್ಯಾನರ್ ಬರಲ್ಲ ಅಂತಾರೆ, ಸ್ಕೂಲ್ ವ್ಯಾನ್ಗಳೆಲ್ಲ. ನೀರಿನ ವ್ಯವಸ್ಥೆ ಇಲ್ಲ ಸರಿಯಾಗಿ. ಧೂಳು ಅಂದರೆ ಒಂದು ವೆಹಿಕಲ್ ಬಂದರೆ ರೋಡ್ ಸೈಡ್ ಮನೆ ನಮ್ಮದು, ಧೂಳು ಬರುತ್ತೆ ಮನೆಗೆ ಸಖತ್ತು. ಬೀಜಿಂಗ್ ಜಾಸ್ತಿ ಆಗಿದೆ, ತುಂಬ ಕಷ್ಟನೇ ಈ ಊರಲ್ಲಿ. ತಾಲೂಕ್ ಆಫೀಸಲ್ಲಿ ಆಯ್ತೇ ಇಲ್ಲ, ನಾವೇನು ಕೇಳಕ್ ಹೋದ್ರು ಸುಮ್ಮನೆ ಹೋದಾಗ ಸುಮ್ಮನೆ ಹೇಳ್ತಾರೆ, ಇನ್ನು ಮತ್ತೆ ತೆಗಿಯಲ್ಲ, ನಮ್ಮನ್ನೇನು ಕೇಳಲ್ಲ, ಏನೂ ಆಯ್ತಾ ಇಲ್ಲ. ಆಮೇಲೆ ಕುಡಿಯೋ ನೀರಿಗೂ ಅಷ್ಟೇ, ಈ ಎಲ್ಲ ಕಂದಾಯ ಕಟ್ಟಿಸ್ಕೊತಾರೆ, ಎಲ್ಲ ಜಾಸ್ತಿನೇ ಕಂದಾಯ ಈಗೆಲ್ಲ ಕಟ್ಟಿಸ್ಕೊತಾ ಇರೋದು. ಆದ್ರೂ ನಮಗೆ ಸರಿ ನೀರಿನ ವ್ಯವಸ್ಥೆ ಸರಿ ಇಲ್ಲ. ಹಲವು ದಶಕಗಳಿಂದ ಬಾಳಿಗಳ್ಳಿ ಗ್ರಾಮದಲ್ಲಿ ರಸ್ತೆ ಸರಿ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಆನೆಗಳ ಸಮಸ್ಯೆ ಎಲ್ಲ ಇದ್ರೂ ಕೂಡ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಶಾಸಕರು ಮಾತ್ರ ಇತ್ತ ಗಮನ ಹರಿಸಿಲ್ಲ ಅನ್ನೋದು ಗ್ರಾಮಸ್ಥರ ಮತ, ಏನು ರೈತರ ವಾದ. ಸಕಲೇಶಪುರ ವಿಧಾನಸಭಾ ಕ್ಷೇತ್ರ ಹಾಲೂರು ತಾಲೂಕಿನ ಹರಿಹಳ್ಳಿ ಗ್ರಾಮದಲ್ಲಿರುವಂಥದ್ದು. ಹಾಲೂರು ತಾಲೂಕು ಈ ಕೆಂಚಮ್ಮನ ಹೊಸಕೋಟೆ ಅಭಿವೃದ್ಧಿ ಆಗಿದೆ, ಇನ್ನೂ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ತುಂಬ ಆಗಬೇಕು. ಯಾಕೆಂದರೆ ಇದು ನಾವು ಮಲೆನಾಡು ಭಾಗ, ಆ ವೆಸ್ಟರ್ನ್ ಘಾಟಿಗೆ ಸೇರ್ತೀವಿ. ಪಶ್ಚಿಮ ಘಟ್ಟದ ಒಂದು ತಪ್ಪಲಿನಲ್ಲಿ ಇದ್ದೀವಿ ನಾವು. ಇವಾಗಲೂ ಮಳೆಯಲ್ಲಿ ಕರೆಂಟ್ ಹೋದರೆ 10 ದಿವಸ 15 ದಿವಸ ನಮಗೆ ಕರೆಂಟೇ ಇರಲ್ಲ. ಕತ್ಲಲ್ಲಿ ನಾವು ಬದುಕು ಮಾಡಬೇಕು, ನಮ್ಮ ಜನಗಳು. ಯಜಮಾನ್ರೆ, ಏನೆಲ್ಲ ಸಮಸ್ಯೆ ಇದೆ ಹಾಲೂರು ತಾಲೂಕು ಸೇರಿದಂತೆ ನಿಮ್ಮ ಕೆಂಚಮ್ಮ ಹೊಸಕೋಟೆ ಹೋಗ್ಲಿ? ಕರೆಂಟಿನ ಮೊದಲನೇ ಸಮಸ್ಯೆ, ಆಮೇಲೆ ಕುಡಿಯೋ ನೀರಿನ ಸಮಸ್ಯೆ ಇದೆ, ಆಮೇಲೆ ಯಾವ ಹಳ್ಳಿಗೆ ಹೋದರೂ ಸಂಪೂರ್ಣವಾದ ರಸ್ತೆಗಳು ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ತಾವು ಗಮನಕ್ಕೆ ತಂದಿದ್ದೀರಾ ಇಲ್ವಾ? ಗಮನ ತಂದೆ, ಮೈಸೂರಿಗೂ ಫೋನ್ ಮಾಡಿದ್ದೀವಿ, ಲೈನ್ಮ್ಯಾನ್ಗಳು ಫೋನೇ ಎತ್ತಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ. ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತಾರೆ, ಲೈನ್ಮ್ಯಾನ್ಗಳು ಕೇಳೋದಿಲ್ಲ. AWE ಯಾರೂ ಮಾತಾಡಲ್ಲ, ಕರೆಂಟೇ ಇರಲ್ಲ ನಮಗೆ. ರಾತ್ರಿಗಳು ಕರೆಂಟ್ ಇರಲ್ಲ, ಆನೆಗಳು ಮನೆಗೆ ಬರ್ತವೆ. ಅದನ್ನು ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಫೋನ್ ಮಾಡಿದ್ರೆ ಹಿಡಿತೀವಿ ಅಂತಾರೆ. ಮತ್ತು ಕರೆಂಟಿಂದು AWE ಫೋನ್ ಮಾಡಿದ್ರೆ ನಾವು MLA ಕೇಳಬೇಕು, ಅವ್ರನ್ನ ಕೇಳಬೇಕು ಅಂತ ಹೇಳ್ತಾರೆ. ಬಂದ್ ಮಾಡೋದಿಲ್ಲ, ಸ್ವಂದಿಸೋದಿಲ್ಲ ಸರಿಯಾಗಿ. ರೋಡಿನ ವ್ಯವಸ್ಥೆ ಸರಿ ಇಲ್ಲ, ಅದನ್ನು ನಾವು ಸಾಕಷ್ಟು ಸರಿ ಮನವಿ ಮಾಡಿದ್ದೀವಿ. ಇಲ್ಲಿ ರಾಜಕಾರಣಿಗಳಿಗೂ ಕೂಡ ಹಿಂದಿನಿಂದಲೂ ಮಾಡ್ತಾ ಬರ್ತಾಯಿದ್ದೀವಿ.
ನೀರಿನ ವ್ಯವಸ್ಥೆ ಕೂಡ ಇತ್ತೀಚೆಗೆ ಅದು ಕಾರ್ಯಗೊಳ್ತಾ ಇದೆ. ಹಾಗಾಗಿ ಅಭಿವೃದ್ಧಿ ಕಾರ್ಯ ಸಾಕಷ್ಟಿದೆ. ಆಲೂರು ತಾಲೂಕಿನ ಹರಿಹಳ್ಳಿ ಗ್ರಾಮದ ಕೆಂಚಾಂಬ ದೇವಾಲಯದಲ್ಲಿ ನಾವಿರುವಂಥದ್ದು. ಈಗ ಪ್ರಧಾನ ಅರ್ಚಕರಿದ್ದಾರೆ, ಪ್ರಧಾನ ಅರ್ಚಕರಿಗೆ ಮಾತಾಡ್ತಾ ಹೋಗ್ತೀನಿ. ರಸ್ತೆ ಸಮಸ್ಯೆ ಬಂದಿದೆ, ಹಾಗೂ ಈ ದೇವಸ್ಥಾನದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಗಳು ಹಾಗೂ ಬೇರೆ ರೀತಿಯ ಸೌಲಭ್ಯಗಳು ಬೇಕಾಗಿರುತ್ತೆ. ದೇವಸ್ಥಾನ ಉಳಿದಂಥ ಭಕ್ತಾದರಿಗೆ ಬಂದಂಥ ಏನಾದರೂ ಇದಾಯಿತು ಅಂತಂದರೆ ಒಂದು ಗೆಸ್ಟ್ ಹೌಸ್ ಬೇಕಾಗ್ತದೆ. ಇಲ್ಲಿ ಮೂಲಭೂತ ಸೌಕರ್ಯ ಅಂತಂದರೆ ಇರ್ತಕ್ಕಂತಹ ಜಾಗದಲ್ಲಿ ಓಡಾಡೋದಕ್ಕೆ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಬಂದು ಹೋಗೋದಕ್ಕೆ ವಾಹನದ ವ್ಯವಸ್ಥೆ. ಈ ವಾಹನ ಬಂತು ಅಂತಂದಾಗ ಅದನ್ನು ನಿಲ್ಲಿಸೋದಕ್ಕೋಸ್ಕರ ಒಂದು ಪಾರ್ಕಿಂಗಿನ ವ್ಯವಸ್ಥೆ. ತುಂಬ ಚೆನ್ನಾಗಿರುವಂಥ ಪರಿಸರ. ಇಲ್ಲಿ ಸುತ್ತ ಕಾಡು ಮರ ಎಲ್ಲ ಇದೆ. ಅದರ ಸಂದಿನಲ್ಲಿ ಗಾಡಿ ನಿಲ್ಲಿಸ್ಕೋಬೇಕು. ಆಮೇಲೆ ಜನಗಳು ಹೇಗೆ ಅಂತಂದ್ರೆ ಬಂದಾಗ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತ ನಾವು ಹೇಳ್ಕೊತೀವಿ, ಆದರೆ ಇರುವಂತಹ ಸೌಕರ್ಯವನ್ನು ಉಪಯೋಗಿಸ್ಕೊಳ್ಳೋದ್ರಲ್ಲಿ ಸೋಲ್ತಾ ಇದ್ದೀವಿ ನಾವು. ಸಕಲೇಶಪುರ ವಿಧಾನಸಭಾ ಕ್ಷೇತ್ರ ಆಲೂರು ತಾಲೂಕಿನಲ್ಲಿರುವಂಥದ್ದು. ಸಾಕಷ್ಟು ಮಹಿಳೆಯರಿದ್ದಾರೆ, ಸಾಕಷ್ಟು ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. 35 ವರ್ಷದಿಂದ ಇದ್ದೀವಿ. ಅದು ಸಮಸ್ಯೆ ಏನಾಗಿದೆ? ಸಮಸ್ಯೆ ಏನಂದ್ರೆ ಹಕ್ಕುಪತ್ರ ಕೊಟ್ಟು 9 ಇಯರ್ಸ್ ಆಯಿತು. ಈ ಚಿಕ್ಕ ಪಾಪು ಈಗ ಇಷ್ಟು ದೊಡ್ಡವಳು ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ, ಇನ್ನೂ ಸಮಸ್ಯೆ ಆಗಿಲ್ಲ. ಏನಾದ್ರು ಅಲ್ಲಿ DC ಆಫೀಸ್ಗೆ ಹೋದರೆ ಅಲ್ಲಿ ಸಮಸ್ಯೆ ಬಗೆಹರಿದಿಲ್ಲ ಅಂತ. ಇನ್ನೂ ಸಮಸ್ಯೆ ಏನು ಸಾಲ್ವ್ ಮಾಡಿಲ್ಲ, ಪ್ರಾಬ್ಲಮ್ ಏನು ಸಾಲ್ವ್ ಮಾಡಿಲ್ಲ. ಇವತ್ತು ನಾಳೆ ಅಂತಾರೆ. ಸಿಕ್ಕಿದೆ ಸರ್, ಅದನ್ನ ರಿಜಿಸ್ಟ್ರೇಷನ್ ಮಾಡಿ ನಮ್ಗೆ ಮನೆ ಕಟ್ಟಕ್ಕೆ ಒಂದು ಅನುಮತಿ ಕೊಡಬೇಕು ಅಷ್ಟೇ ಸರ್. ನಮಗೆ ಹೇಳಿ 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 ಏನಾಗಿದೆ ಸಮಸ್ಯೆ? ಸರ್, ನಾನು 5th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಈ ಹಕ್ಕುಪತ್ರ ಕೊಟ್ಟರು. ಬಟ್ ನಾನು ಇವಾಗ ಎಜುಕೇಷನ್ ಕಂಪ್ಲೀಟ್ ಆಗಕ್ಕೆ ಬಂತು. ಇನ್ನು 6 ಮಂತ್ಸ್ ಆದಮೇಲೆ ನಾನು ಎಜುಕೇಷನ್ ಕೂಡ ಕಂಪ್ಲೀಟ್ ಆಗುತ್ತೆ. ಬಟ್ ಈ ಹಕ್ಕುಪತ್ರ ರಿಜಿಸ್ಟ್ರೇಷನ್ ಒಂದು ಚೂರು ಏನೂ ಆಗಿಲ್ಲ ಸರ್. ಇದೆಲ್ಲ DC ಆಫೀಸು MLA ಎಲ್ಲರ ಹತ್ರ ಹೋಗಿ ಮಾತಾಡಿದ್ದಾರೆ, ಸ್ಟ್ರೈಕ್ ಮಾಡಿದ್ದಾರೆ, ಎಲ್ಲದನ್ನೂ ಮಾಡಿದ್ದಾರೆ. ಅವರು ಜಸ್ಟ್ ಮೂವ್ ಆನ್ ಮಾಡ್ತೀವಿ ಅಂತ ಹೇಳ್ತಾರೆ, ಮತ್ತೆ ಅಲ್ಲಿಗೆ ಡಿಲೇ ಮಾಡ್ತಾರೆ ಸರ್. ಇದರಿಂದ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ ಆಗಿದೆ. ಕೊಟ್ಟಿರೋದೇ ಬಡವ್ರಿಗೆ, ಬಟ್ ಅದು ನೋ ಯೂಸ್. ನಮಗೆ ಬೇಕು ಸರ್, ಹಕ್ಕುಪತ್ರ ಕೊಟ್ಟಿದ್ದಾರೆ, ನಮಗೆ ಮನೆ ಕಟ್ಟಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮನೆ ಕಟ್ಟಿದ್ರೆ ರಿಜಿಸ್ಟ್ರೇಷನ್ ಮಾಡಬೇಕಾ? ಇಲ್ಲ ಮನೆ ಕಟ್ಟಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಡ್ಬೇಕು. ನಮಗೆ ನಿಲ್ಲಕ್ಕೆ ನೆಳದು ಬೇಡವಾ, ತಳ ಬೇಡವಾ, ಬೇಸಿಗೆ ತಿನ್ನಕ್ಕೆ ಕೊಡ್ತೀವಿ ಅಂತ ಅವರು ಹೇಳ್ತಾರೆ, ಇವರು ಹೇಳ್ತಾರೆ. ಮೇಲೆ ಅಧಿಕಾರ ಕೂತ್ಕೊಂಡು ಓಟ್ ಹಾಕಿ ಅಂತ ಬರ್ತಾರೆ. ಆ ಸೀಟಿನ ಮೇಲೆ ಕೂತ್ಕೊಂಡ್ಮೇಲೆ ನಮಗೆ ನಮ್ಮ ಮೇಲೆ ಗಮನನೇ ಇಲ್ಲ. ಪಾಪ ಎಷ್ಟು ದಿನ ಅಂತ ಇದು ಮಾಡ್ತಾರೆ ಕೊಡ್ತಾರೆ, ಒಂದು ಭರವಸೆ ಇರುತ್ತಲ್ಲ ಸರ್, ಕೊಡಬೇಕು. ಹೇಳಮ್ಮ. ಅದೇ ಸರ್, 9 ವರ್ಷ ಆಯ್ತು ಪತ್ರ ಕೊಟ್ಟಿಲ್ಲ. ನಾವು ಬಾಡಿಗೆ ಮನೇಲಿರೋದು, ನಾವು ಕೂಲಿ ಮಾಡ್ಕೊಂಡು ಒಳ್ಳೆ ದೇವ್ರ ಹತ್ರ ಪ್ರಸಾದ ಬೇಡಂಗೆ ಬೇಡಿದ್ದೀವಿ ಸರ್. ಇಲ್ಲ ಅಂದರೆ ಆಗಲ್ಲ ಅಂದ್ಬಿಡ್ಬೇಕು, ಇಲ್ಲ ಅಂದರೆ ಕೊಡಲ್ಲ ಅಂದ್ಬಿಡ್ಬೇಕು. ಯಾಕೆ ನಮಗೆ ತೊಂದರೆ ಕೊಡಬೇಕು? ನಾವು ನೋಡಿ ಈಗ ಸಾಯ ಪರಿಸ್ಥಿತಿ ಬಂದಿದೆ ನಮಗೆ. ಏನು ವಯಸ್ಸು ಬರ್ತಾ ಇರುತ್ತೆ ಅಂತ ಸರ್, ಸತ್ತೋದ್ರು ಎಷ್ಟೋ ಜನ ಸತ್ತೋದ್ರು. ಸುಮಾರು ಆಲೂರು ತಾಲೂಕಿನ ಪಟ್ಟಣ ಪಂಚಾಯಿತಿಯಲ್ಲಿ 190 ಜನಕ್ಕೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಆದರೂ ಕೂಡ ಈವರೆಗೂ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿಲ್ಲ ಅನ್ನೋ ಆರೋಪಗಳನ್ನು ಸಹ ಗ್ರಾಮಸ್ಥರು ಮಾಡ್ತಾ ಇರೋದು. ಮಾಜಿ ಸಚಿವರು, ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ HK ಕುಮಾರಸ್ವಾಮಿ ಅವರು ಇರೋದು. ಕುಮಾರಸ್ವಾಮಿ ಅವರಿಗೆ ಮಾತಾಡ್ತಾ ಹೋಗ್ತೀನಿ. ಕ್ಷೇತ್ರ ಜನರು ತಮಗೆ 3 ಬಾರಿ ಅವಕಾಶ ಮಾಡಿಕೊಟ್ಟಿದ್ರು. ಕ್ಷೇತ್ರ ಜನರಿಗೆ ತಮ್ಮ ಕೊಡುಗೆ ಏನು ಮತ್ತು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್? ನನಗೆ ಸಕಲೇಶಪುರ ಕ್ಷೇತ್ರದ ಜನತೆ 15 ವರ್ಷಗಳ ಕಾಲ 3 ಟರ್ಮ್ ಅವಕಾಶ ಕೊಟ್ಟಿದ್ದಾರೆ. ಇದು ಒಂದು ಕಡೆ ಮಲೆನಾಡು, ಒಂದು ಕಡೆ 2 ಕಡೆ ಮೈದಾನ ಪ್ರದೇಶ. ಇದರಲ್ಲಿ ನನಗೆ ತೃಪ್ತಿ ಇದೆ. 3 ಬಾರಿನೂ ಕೂಡ ಸಾಕಷ್ಟು ಕೆಲಸ ನಾನು ಮಾಡಿದ್ದೀನಿ. ಅದರಲ್ಲಿ ಕುಮಾರಸ್ವಾಮಿಯವರು 14 ತಿಂಗಳು ಮುಖ್ಯಮಂತ್ರಿ ಆಗಿದ್ದು ಬಿಟ್ಟರೆ ಉಳಿದೆಲ್ಲ ಪೀರಿಯಡ್ ಕೂಡ ವಿರೋಧ ಪಕ್ಷಗಳೇ ಇದ್ದಿದ್ದು. ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು, ಯಡಿಯೂರಪ್ಪನವರಿದ್ದರು, ಬಸವರಾಜ ಬೊಮ್ಮಾಯಿಯರಿದ್ದರು. ವಿರೋಧ ಪಕ್ಷದಲ್ಲಿ ನಾನಿದ್ದರೂ ಕೂಡ ರೂಲಿಂಗ್ ಪಾರ್ಟಿ ಶಾಸಕರು ಮತ್ತು ಆ ಕ್ಷೇತ್ರದವರು ಏನು ಅಭಿವೃದ್ಧಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದರ 2-3 ಪಟ್ಟು ನಾನು ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಕಾಡಾನೆ ಸಮಸ್ಯೆ ಒಂದು ನಿರಂತರ ಸಮಸ್ಯೆ. ಇದು ಯಾವುದೇ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇರಬೇಕು. ನಾನೊಬ್ಬ ಪ್ರತಿನಿಧಿಯಾಗಿ ನಾನು ಕೂಡ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದೇನೆ. ಆದರೂ ಕೂಡ ಇದು ಜೀವಂತವಾಗಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವಣ ಹೊಂದಾಣಿಕೆಯಿಂದ ಈ ಆನೆಗಳನ್ನು ಶಾಶ್ವತ ಪರಿಹಾರ, ಶಾಶ್ವತ ಸ್ಥಳಾಂತರ ಮಾಡೋದೊಂದೇ ಇದಕ್ಕೆ ದಾರಿ ಅಂತ ನಾನು ಭಾವಿಸಿದ್ದೇನೆ. ಹಿಂದೆ ಮೊನ್ನೆ ಸುಪ್ರೀಂ ಕೋರ್ಟ್ 22 ಆನೆಗಳನ್ನ ಹಿಡಿಯೋದಕ್ಕೆ ಅವಕಾಶ ಕೊಟ್ಟಿತ್ತು, ಒಪ್ಪಿಗೆ ಕೊಟ್ಟಿತ್ತು. ಅದರ ಪ್ರಕಾರ ನಾವು ಹಿಡಿದ್ವಿ. ಆದರೂ ಕೂಡ ಸಂತಾನ ಹರಣ ಮಾಡದೇ ಇರೋದರಿಂದ ಸಂಖ್ಯೆ ಹೆಚ್ಚಾಗಿದೆ. ಪುನಃ ರೈತರ ಬೆಳೆ ಹಾಳಾಗ್ತದೆ. ಇವತ್ತು ಸಾವು ನೋವುಗಳು ಸಂಭವಿಸ್ತಿದ್ದಾವೆ.
ಇದಕ್ಕೆ ರಾಜ್ಯ ಸರ್ಕಾರ ಕೆಲಸ ಇಚ್ಛಾಶಕ್ತಿ ತೋರಿ ಈ ಸಮಸ್ಯೆನ ಬಗೆಹರಿಸಬೇಕು. ಸಕಲೇಶಪುರ ಕ್ಷೇತ್ರದ ಬಹುತೇಕ ಜನರು ಹಲವು ದಶಕಗಳಿಂದ ಕಾಡಾನೆ ಸಮಸ್ಯೆಗಳು ಹಾಗೇ ಇದೆ. ರಸ್ತೆ ಸಮಸ್ಯೆನೂ ಕೂಡ ಮುಂದುವರೆದಿದೆ. ಆದರೆ ಈವರೆಗೂ ಕೂಡ ಯಾವುದೇ ರೀತಿ ಕ್ರಮವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೈಗೊಂಡಿಲ್ಲ ಅನ್ನೋ ಆರೋಪ ಮಾಡ್ತಾ ಇದೆ. ಇನ್ನೊಂದೆಡೆ ಕ್ಷೇತ್ರದಲ್ಲಿ ಜನರು ಹೇಳ್ತಾ ಇರೋಂಥದ್ದು, ಜನಪ್ರತಿನಿಧಿಗಳು ಬದಲಾದರೂ ಅಧಿಕಾರಿಗಳು ಬದಲಾದರು, ಸಮಸ್ಯೆಗಳು ಮಾತ್ರ ಸಮಸ್ಯೆಗಳಾಗೇ ಉಳಿದಿದೆ ಅನ್ನೋ ಆರೋಪಗಳನ್ನು ಸಹ ಮಾಡ್ತಾ ಇರೋಂಥದ್ದು. ಇದಲ್ಲದೆ ಇನ್ನು ಕೆಲವರು ಹೇಳೋ ಪ್ರಕಾರ ಕಳೆದ 2 ವರ್ಷ ಆಯಿತು, ಈವರೆಗೂ ಕೂಡ ಸರ್ಕಾರದಿಂದ ಕ್ಷೇತ್ರಕ್ಕೆ ಯಾವುದೇ ರೀತಿ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಇದ್ದಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಸಕಲೇಶಪುರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.